ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ಸೆಷನ್ನಲ್ಲಿ ನಾವು ಇವತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯದ 5ನೇ ಸೆಮಿಸ್ಟರ್ಗೆ ನಿಗದಿಪಡಿಸಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಂಬ ಪತ್ರಿಕೆಯಡಿ ಚೀನಾದ ವಿದೇಶಾಂಗ ನೀತಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಚೀನಾ ವಿಶ್ವದಲ್ಲಿಯೇ ಒಂದು ದೊಡ್ಡ ದೇಶಗಳಲ್ಲಿ ಒಂದು, ವಿಸ್ತೀರ್ಣದಲ್ಲಿ ದೊಡ್ಡ ದೇಶಗಳಲ್ಲಿ ಇದು ಕೂಡ ಒಂದು. ಇದು ಪೂರ್ವ ಏಷ್ಯಾದಲ್ಲಿದ್ದು ಇದು ಈಸ್ಟ್ ಚೈನಾ ಸಿಯನ್ನು ಇದರ ಸುತ್ತ ಇರೋದು ನೋಡ್ತೀವಿ. ಮತ್ತು ಹಾಗೆ ಮುಖ್ಯವಾಗಿ ಇದು ಇದರ ನೆರೆಹೊರೆಯ ರಾಷ್ಟ್ರಗಳನ್ನು ನಾವು ನೋಡೋದಾದರೆ ಆಫ್ಘಾನಿಸ್ತಾನ್, ಭೂತಾನ್, ಬರ್ಮಾ, ಹಾಂಗ್ಕಾಂಗ್, ಭಾರತ, ಉತ್ತರ ಕೊರಿಯಾ, ಕಿರ್ಗಿಸ್ತಾನ್, ಲಾವೋಸ್, ಮೆಕಾವು, ನೇಪಾಳ್, ಪಾಕಿಸ್ತಾನ್, ರಷ್ಯಾ, ತಜಾಕಿಸ್ತಾನ್ ಮತ್ತು ವಿಯೆಟ್ನಾಂ ಈ ಎಲ್ಲ ದೇಶಗಳನ್ನು ತನ್ನ ನೆರೆಹೊರೆಯ ರಾಷ್ಟ್ರಗಳಾಗಿ ಹೊಂದಿರತಕ್ಕಂಥ, ಅಂದರೆ ಚೀನಾ ವಿಶಾಲವಾದಂತಹ ಗಾತ್ರ, ಒಂದು ದೊಡ್ಡ ಗಾತ್ರವನ್ನು ಉಳ್ಳಂತಹ ಒಂದು ದೇಶ ಅಂತಲೇ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯುಳ್ಳ ರಾಷ್ಟ್ರ ಅಂತಕ್ಕಂಥದ್ದು. ಭಾರತ 2ನೇ ಸ್ಥಾನದಲ್ಲಿದ್ದರೆ ಚೀನಾ ಮೊದಲ ಸ್ಥಾನದಲ್ಲಿದೆ. ಹಾಗೆ ಇದು 9.6 ಮಿಲಿಯನ್ ಸ್ಕ್ವಯರ್ ಕಿಲೋಮೀಟರ್ಸ್ ಅಷ್ಟು ವಿಸ್ತೀರ್ಣ ಹೊಂದಿರತಕ್ಕಂಥದ್ದು. ಅಂದರೆ ಅತಿ ದೊಡ್ಡ ರಾಷ್ಟ್ರಗಳಲ್ಲಿ ಇದು ಕೂಡ ಒಂದು ಅಂತಕ್ಕಂಥದ್ದು. ಹಾಗೆ ಇದನ್ನ ರಾಜಕೀಯವಾಗಿ ನೋಡೋದಾದರೆ ಇದು ಚೈನಾ ಒಂದು ಏಕಪಕ್ಷವನ್ನು ಹೊಂದಿರತಕ್ಕಂಥ ರಾಷ್ಟ್ರ. ನಮ್ಮದು ಭಾರತ ಪಕ್ಷಗಳನ್ನು ಹೊಂದಿದರೆ, ಬಹುಪಕ್ಷೀಯವಾಗಿದ್ದರೆ, ಇಲ್ಲಿ ಏಕಪಕ್ಷೀಯ ಅಂದರೆ ಒಂದೇ ಒಂದು ಪಕ್ಷ, ಏಕಪಕ್ಷ ಪದ್ಧತಿ. ಅಂದರೆ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷವೇ ಪ್ರಬಲವಾಗಿರ್ತಕ್ಕಂಥದ್ದು ನೋಡ್ತೀವಿ. ಇನ್ನು ಚೀನಾವನ್ನು ನಾವು ಅಫಿಷಿಯಲ್ ಆಗಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂದರೆ PRC ಅಂತ ಹೇಳಿ ಕರಿತೀವಿ. ಒಟ್ಟು 23 ಪ್ರಾಂತ್ಯಗಳಿದ್ದಾವೆ ಈ ಚೈನಾದಲ್ಲಿ ಅಂತಕ್ಕಂಥದ್ದು. ಆದರೆ ಒಂದಂತೂ ತೈವಾನ್ ಸಂಬಂಧಿಸಿದಂತೆ ಇದು ವಿವಾದಾತ್ಮಕವಾದಂತಹ ಒಂದು ವಿಷಯವಾಗಿರ್ತಕ್ಕಂಥದ್ದು ಇಂದಿಗೂ ಕೇಳ್ತೀವಿ. ಹಾಗೆ ಇವಾಗ ನಾವು ನೋಡಿದ ಹಾಗೆ ಹಾಂಗ್ಕಾಂಗ್ನಲ್ಲೂ ಕೂಡ ಸ್ವಲ್ಪ ವಿವಾದ ಇರ್ತಕ್ಕಂಥದ್ದು ನಾವು ಕಂಡು ಬರ್ತದೆ ಅಂತಕ್ಕಂಥದ್ದು. ಇನ್ನು ಚೀನಾದ ಇತಿಹಾಸವನ್ನು ನೋಡೋದಾದರೆ ಅದು ಹಲವಾರು ವರ್ಷಗಳ ಹಿಂದಕ್ಕೆ ಹೋಗ್ತದೆ. ಚೀನಾವನ್ನು ಮೊದಲು ನಾವು ನೋಡೋದಾದರೆ ಕ್ಸಿಯಾ ಅಂತಕ್ಕಂಥ ಒಂದು ವಂಶವನ್ನು ಅಂತಕ್ಕಂಥ ಒಂದು ಸ್ಥಾಪಿಸ್ತಾನೆ. ತದನಂತರ ಶಾಂಗ್ ವಂಶ ಚೀನಾವನ್ನು ಆಳುತ್ತೆ. ತದನಂತರ ಜೌ ವಂಶ ಚೀನಾವನ್ನು ಆಳುತ್ತೆ. 1271ರಲ್ಲಿ ಮಂಗೋಲಿಯಾದ ರಾಜನಾದಂತಹ ಕುಬ್ಲೈ ಖಾನ್ ಅಂತಕ್ಕಂಥವನು ಯುವಾನ್ ಅಂತಕ್ಕಂಥ ಒಂದು ವಂಶವನ್ನು ಸ್ಥಾಪಿಸ್ತಾನೆ. ಹಾಗೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ಏನು ಮಾಡುತ್ತೆ, ಚೀನಾದಲ್ಲಿ ಸಿವಿಲ್ ವಾರ್ ಅಂತ ಒಂದು ನಾಗರಿಕ ಯುದ್ಧ ನಡೆಯುತ್ತೆ. ಅದರಲ್ಲಿ ಚೀನಾ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಚೀನಾದಲ್ಲಿ ಚಿಯಾಂಗ್ ಕೈ ಶೇಕ್ ಏನಿರ್ತಾರೆ ಅವರು ಸೋತು ತೈವಾನ್ಗೆ ಓಡಿ ಹೋಗ್ತಾರೆ. ಮತ್ತು ಚೀನಾದಲ್ಲಿ ಹಲವು ಬಾರಿ ಸಂವಿಧಾನಗಳು ಬದಲಾವಣೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗೆ 1982ರಲ್ಲಿ 5ನೇ ಬಾರಿ ಚೀನಾದ ಸಂವಿಧಾನ ಬದಲಾವಣೆಯಾಗಿ ಹೊಸ ಸಂವಿಧಾನ ಜಾರಿಗೆ ಬರುತ್ತೆ. ಅದರ ಪ್ರಕಾರ ಹೇಳೋದಾದರೆ ಚೀನಾದ ಏನು ಅಂತ ಹೇಳಿದ್ರೆ ಒಂದು ತನ್ನದೇ ಆದಂಥ ಸ್ವತಂತ್ರವಾದಂತಹ ಒಂದು ವಿದೇಶಾಂಗ ನೀತಿಯನ್ನು ಅದು ಅನುಸರಿಸುತ್ತೆ. ಅದು ಶಾಂತಿಯುತವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಚೀನಾದ ವಿದೇಶಾಂಗ ನೀತಿಯ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋದರೆ ಅದರ ಮುಖ್ಯ ಉದ್ದೇಶಗಳೇನಪ್ಪ ಅಂತ ಹೇಳಿದ್ರೆ ಚೀನಾದ ಸ್ವಾತಂತ್ರ್ಯತೆಯನ್ನು, ಅದರ ಸಾರ್ವಭೌಮತೆಯನ್ನು ಮತ್ತು ಐಕ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು. ತದನಂತರ ಚೀನಾ ಪ್ರಮುಖ ಗುರಿ ಉದ್ದೇಶ ಏನು ವಿದೇಶಾಂಗ ನೀತಿದು ಅಂತ ಹೇಳಿದ್ರೆ ತನಗೆ ಅನುಕೂಲಕಾರಿಯಾದಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಗೆ ಅನುಕೂಲಕಾರಿಯಾದಂತಹ ವಾತಾವರಣವನ್ನು ನಿರ್ಮಿಸ್ಕೊಳ್ತಕ್ಕಂಥದ್ದು. ಮತ್ತು ಆಧುನಿಕತೆಗೆ ತನ್ನನ್ನು ತಾನು ಒಳಗೊಂಡಿರ್ತಕ್ಕಂಥದ್ದು. ಆಧುನಿಕತೆಯನ್ನು ಕೂಡ ಚೀನಾ ಏನು ಮಾಡುತ್ತೆ, ಯಾವಾಗಲೂ ಕೂಡ ಅದನ್ನು ಅನುಸರಿಸುತ್ತೆ ಅಂತಕ್ಕಂಥದ್ದು. ಹಾಗೆ ಚೀನಾ ಪರಸ್ಪರ ಆಕ್ರಮಣ ಮಾಡದಿರುವುದು, ಪದ್ಧತಿಯನ್ನು ತನ್ನ ಮುಖ್ಯ ಉದ್ದೇಶಗಳಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಹಾಗೆಯೇ ಸಮಾನತೆಯನ್ನು ಸಾರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್ ಅಂತ ಕರಿತೀವಿ. ಅಂದರೆ ನಾವು ಉತ್ತಮವಾದಂತಹ ಅಂದರೆ ಶಾಂತಿಯುತ ಸಹಬಾಳ್ವೆಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದನ್ನ ಚೀನಾದ ವಿದೇಶಾಂಗ ನೀತಿಯಲ್ಲಿ ಕಾಣ್ಬೋದು ಅಂತಕ್ಕಂಥದ್ದು. ಹಾಗೆ ಪ್ರಮುಖವಾಗಿ ಆರ್ಥಿಕ ಮತ್ತು ಸಾಂಸ್ಕೃತಿಕ ವಿನಿಮಯ.
ಇತರ ರಾಷ್ಟ್ರಗಳೊಂದಿಗೆ ಆರ್ಥಿಕ ಮತ್ತು ಸಾಂಸ್ಕೃತಿಕ ವಿಷಯಗಳಲ್ಲಿ ಉತ್ತಮವಾದಂತಹ ವಿನಿಮಯವನ್ನು ಮಾಡಿಕೊಳ್ಳೋದ್ರ ಮೂಲಕ ಅವುಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಬೇಕು ಅಂತಕ್ಕಂಥದ್ದು ಕೂಡ ಅದರ ಪ್ರಮುಖ ಗುರಿ ಉದ್ದೇಶಗಳಲ್ಲಿ ಒಂದು ಅಂತ. ಹಾಗೆ ಚೀನಾದ ಪ್ರಮುಖವಾದ ಕನ್ಸರ್ನ್ ಅಥವಾ ಅದರದ್ದು ಹೇಳಿದರೆ ಅಂತ ಹೇಳಿದ್ರೆ, ಒಂದು ತೈವಾನ್ ವಿಷಯದಲ್ಲಿ. ಈಗ ಇತ್ತೀಚೆಗೆ ಹಾಂಗ್ಕಾಂಗ್ನಲ್ಲೂ ಸಾಕಷ್ಟು ನಾವು ನೋಡ್ತೀವಿ, ಅದರ ಚೀನಾದ ವಿರುದ್ಧ ಸಾಕಷ್ಟು ಘೋಷಣೆಗಳನ್ನು ಕೂಗ್ತಕ್ಕಂಥದ್ದು, ಅಲ್ಲಿ ಪ್ರತಿಭಟನೆಗಳು ನಡೆದಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಹಾಗೆ ತೈವಾನ್ನಲ್ಲಿರ್ತಕ್ಕಂಥದ್ದು. ಹಾಗೆ ಟಿಬೆಟ್ ವಿಷಯದಲ್ಲೂ ಕೂಡ ಇನ್ನೂ ಏನೋ ಸ್ವಲ್ಪ ಸಮಸ್ಯೆಗಳು ಅಥವಾ ವಿವಾದಗಳಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಇನ್ನು ಇತ್ತೀಚಿನ ವಿದೇಶಾಂಗ ನೀತಿಯನ್ನು ಚೀನಾಗೆ ಸಂಬಂಧಿಸಿದಂತೆ ನೋಡೋದಾದರೆ, ಚೀನಾ ಏನು ಮಾಡಿದೆ, ಇವತ್ತು ತನ್ನ ಪ್ರಭಾವವನ್ನು ಇಡೀ ವಿಶ್ವದಾದ್ಯಂತ ಪ್ರಭಾವವನ್ನು ಬೀರುವಂತಹ ಕೆಲಸವನ್ನು ಮಾಡ್ತಿರ್ತಕ್ಕಂಥ. ಹಾಗಾಗಿ ಅದರ ಪ್ರಮುಖ ರಾಜಕೀಯ ನಾಯಕರುಗಳು, ದೇಶದ ಮುಖ್ಯಸ್ಥರುಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಅವುಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವುದರ ಮೂಲಕ ತನ್ನ ಪ್ರಭಾವವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥದ್ದು ನೋಡ್ತೀವಿ. ಅದರಲ್ಲೂ ಮುಖ್ಯವಾಗಿ ವಿಶ್ವಸಂಸ್ಥೆಯ ಮೂಲಕ ತನ್ನನ್ನು ತಾನು ಒಂದು ಪ್ರಬಲ ರಾಷ್ಟ್ರ ಅಂತ ಗುರುತಿಸ್ಕೊಳ್ಳೋದಕ್ಕೆ ಚೀನಾ ಸದಾಕಾಲ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ನೋಡ್ತೀವಿ. ಅದಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಚೀನಾ ಭದ್ರತಾ ಮಂಡಳಿಯಲ್ಲಿ ಒಂದು ಕಾಯಂ ಸದಸ್ಯತ್ವ ಹೊಂದಿರತಕ್ಕಂಥದ್ದು. ಭದ್ರತಾ ಮಂಡಳಿಯಲ್ಲಿ ಒಟ್ಟು 5 ರಾಷ್ಟ್ರಗಳು ಕಾಯಂ ಸದಸ್ಯತ್ವ ಹೊಂದಿದ್ದಾವೆ, ಅದರಲ್ಲಿ ಚೀನಾ ಕೂಡ ಒಂದು ಅಂತಕ್ಕಂಥದ್ದು. ಚೀನಾದ ವಿದೇಶಾಂಗ ನೀತಿಯನ್ನು, ಇತ್ತೀಚಿನ ವಿದೇಶಾಂಗ ನೀತಿ ನೋಡಿದ್ರೆ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಸಂಘರ್ಷಕ್ಕಿಂತ ಸಮೃದ್ಧಿ ಲೇಸು ಅಂತಕ್ಕಂಥ. ಅಂದರೆ ಸಂಘರ್ಷಗಳನ್ನು ಮಾಡ್ಕೊಳ್ಳೋದಕ್ಕಿಂತ ಸಮೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದನ್ನ ನಾವು ಇವತ್ತಿನ ಒಂದು ಚೀನಾದ ವಿದೇಶಾಂಗ ನೀತಿಯಲ್ಲಿ ಕಾಣ್ಬೋದು ಅಂತಕ್ಕಂಥ ನೋಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಚೀನಾದ ವಿದೇಶಾಂಗ ನೀತಿಯ ಪರಿಚಯವನ್ನು ಮಾಡಿಕೊಂಡಿದ್ದೀವಿ. ಮುಂದಿನ ಸೆಷನ್ನಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿಯೋಣ. ಎಲ್ಲರಿಗೂ ಧನ್ಯವಾದಗಳು.